ಸರ್ ಈಗ ವೋಟ್ ಚೋರಿ ಸಮಾವೇಶಕ್ಕೆ ಹೊರಟಿದ್ದೀರಿ, ಮೊದಲು ಕಾಂಗ್ರೆಸ್ ಆಫೀಸ್ ಹೋಗ್ತಿದ್ರಿ, ಏನೆಲ್ಲ ಬೆಳವಣಿಗೆಗಳು ಸರ್ ಈಗ? ನಾವು 1,500 ಜನಕ್ಕೆ ಅಕಾಮಿಡೇಷನ್ ಮಾಡಿದೀವಿ. ಅವರವರೇ ಸುಮಾರು 2,000ಕ್ಕೂ ಹೆಚ್ಚು ಜನ 2 ಲಕ್ಷ ಸಿಗ್ನೇಚರ್ನ ಮಾಡಿದ್ದಾರೆ. ನೋಡಿ ಉತ್ಸಾಹ ಯಾವ ರೀತಿ ಇದೆ ಅನ್ನೋದಕ್ಕೆ ಇಲ್ಲಿ ಸೇರಿರುವಂತ ಎಲ್ಲ ನಾಯಕರುಗಳೇ ಸಾಕ್ಷಿ. ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬ ನಾಯಕರು ಕಾರ್ಯಕರ್ತರು ಕೂಡ ಯಾವ ಕಾರಣಕ್ಕೂ ಈ ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ನ ಉಳಿಸ್ಕೊಳ್ಬೇಕು, ಈ ಮತದಾನದ ಹಕ್ಕನ್ನ ಕಾಪಾಡಬೇಕು, ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆನ ನಾವೆಲ್ಲ ಉಳಿಸ್ಕೊಳ್ಬೇಕು ಅಂತೇಳಿ ಎಲ್ಲ ಬಂದಿದ್ದಾರೆ. ಅವ್ರು ಯಾರು ಇವತ್ತು ಇಲ್ಲಿಗೆ ಬಂದು ಆಗಮಿಸಿದ್ದಾರೆ, ಇಂಥ ಒಂದು ಬಿಜೆಪಿಯವರು ಕೇಂದ್ರ ಸರ್ಕಾರ ಬೆಂಗಳೂರು ಡೆಲ್ಲಿಗೆ ಬರೋ ವಾಹನಗಳನ್ನೆಲ್ಲ ತಡೆದಿದ್ದಾರಂತೆ. ಈಗ ಬೆಳಗ್ಗೆ ಬಂದಂತ ಮಾಹಿತಿ ನನಗೆ, ಯಾರನ್ನು ಎಂಟ್ರಿ ಮಾಡಕ್ಕೆ ಬಿಡ್ತಾ ಇಲ್ಲ ವೆಹಿಕಲ್ಗಳು ಅಂತೇಳಿ. ಸೊ ಯಾಕೆ ಈ ತರ ಮಾಡ್ತಾ ಇದಾರೆ ಗೊತ್ತಿಲ್ಲ. ಎಷ್ಟು ಸಾವಿರ ಜನ ಸೇರ್ತಾರೆ, ಯಾಕೆ ಇಷ್ಟು ಗಾಬರಿ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಗೊತ್ತಿಲ್ಲ. ಆದ್ರೂ ನಮ್ಮ ಧ್ವನಿ ಯಾರು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ದೇಶದ ಪರವಾಗಿ, ಜನರ ಪರವಾಗಿ 140 ಕೋಟಿ ಜನಸಂಖ್ಯೆಯ ಮತದಾನದ ಹಕ್ಕನ್ನ ಅವ್ರಿಗೆ ಉಳಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದೀವಿ ಹೊರತು ಇದರಲ್ಲೇನು ರಾಜಕಾರಣ ಏನಿಲ್ಲ. ಇಲ್ಲಿ ಸರ್ ಈಗ ಕಾಂಗ್ರೆಸ್ ಆಫೀಸ್ ಹೋಗ್ತಾ ಇದ್ದೀರಿ, ಅಲ್ಲೇನು ಕಾಂಗ್ರೆಸ್ ಆಫೀಸಲ್ಲಿ ನಮ್ಗೆ ಎಲ್ಲ ಕರೆದಿದ್ದಾರೆ. ಅಲ್ಲಿಂದ ನಾನು ಹೋಗೋದಿದೆ, ಬಸ್ಸಲ್ಲಿ ಹೋಗೋದಿದೆ, ಯಾಕೆಂದ್ರೆ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತದೆ ಅಂತೇಳಿ ನಮ್ಮ ಆಹ್ವಾನಿಸಿದ್ದಾರೆ. ಸೊ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಸ್ಪೆಷಲ್ ಆಗಿ ನೋಡಿ ಎಲ್ಲ ಟಿ ಶರ್ಟ್ಗಳೆಲ್ಲ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಕರ್ನಾಟಕ ಅಂತ ಇದೆಲ್ಲ ಮಾಡಿಕೊಟ್ಟಿದ್ದೀವಿ ಎಲ್ಲರೂ ಕೂಡ. ಯಾಕಂದ್ರೆ ಚಳಿ ಅನ್ನೋ ದೃಷ್ಟಿಯಿಂದ ನಾವು ಅವ್ರಿಗೆಲ್ಲ KPCC ವತಿಯಿಂದಾನೇ ನೋಡಿ ಕೊಟ್ಟಿದ್ದೀವಿ. ನಾವೆಲ್ಲ ಹಾಕೊಳ್ಳಿ ಅಂತೇಳಿ. ಸೊ ಅವ್ರಿಗೆ ಗುರ್ತಾದಂಗೆ ಆಗ್ಬೇಕು, ಚಳಿನೂ ಅವರು ಕಾಪಾಡ್ಕೊಳ್ಬೇಕು, ಆ ರೀತಿ ಎಲ್ಲ ಮಾಡ್ಕೊಟ್ಟಿದ್ದೀವಿ. ಪಾಪ ಅಷ್ಟು ದೂರದಿಂದ ಬಂದಿದಾರಲ್ಲ. ಅಮಿತ್ ಶಾ ಅವರು ಹೇಳಿದರೆ ಕಾಂಗ್ರೆಸ್ ಸೋಲಿನ ಹತಾಶೆಗೆ ಈ ರೀತಿಯಾದಂತ ಸಮಾವೇಶ ಆಯ್ತು. ಅವ್ರ ಖುಷಿಗೆ ಏನ್ ಬೇಕಾದ್ರೂ ಮಾತಾಡ್ಲಿ. ನಾವು ಕಾಂಗ್ರೆಸ್ಸಿಗರು ಸೋಲಿಗೆ ಗೆಲುವಿಗೆ ಎಲ್ಲ ಯೋಚನೆ ಮಾಡುದಿಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಾಗ, ಪ್ರಜಾಪ್ರಭುತ್ವ ತಂದುಕೊಟ್ಟಾಗ, ಸಂವಿಧಾನ ತಂದುಕೊಟ್ಟಾಗ ಎಲ್ಲ ನಮ್ಮ ಹಿರಿಯರು ಎಷ್ಟು ಪ್ರಾಣ ತ್ಯಾಗ ಮಾಡಿದ್ರು. ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ದೇಶದ ಆರ್ಥಿಕ ತಜ್ಞನಿಗೆ ಅಧಿಕಾರ ತ್ಯಾಗ ಮಾಡಿದ್ರು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರು ಅವ್ರ ದೇಹ ತ್ಯಾಗ ಮಾಡಿದ್ರು. ಜವಾಹರ್ಲಾಲ್ ನೆಹರು ಜೈಲಲ್ಲಿದ್ರು, ಗಾಂಧೀಜಿ ಜೈಲಲ್ಲಿದ್ರು. ಅಂದು 100 ವರ್ಷದಿಂದ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೆ ನಾಯಕತ್ವ ವಹಿಸಿದ್ರು. ಇವತ್ತು ಇದೇ ಕಷ್ಟ ಕಾಲದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಹಿಸಿದ್ದಾರೆ. ಸೊ ಹಿಂಗಿರುವಂತ ಸಂದರ್ಭದಲ್ಲಿ ಒಂದು ಇತಿಹಾಸ ಇದೆ ಈ ಪಕ್ಷಕ್ಕೆ. ಮುಖ್ಯಮಂತ್ರಿಗಳು ಮತ್ತು ತಾವು ಇಬ್ಬರು ಕೂಡ ಸಮಾವೇಶಕ್ಕೆ ಒಟ್ಟಿಗೆ ಹೋಗ್ತೀರಾ? ಅವರು ಬರ್ತಾ ಇದ್ದಾರೆ. ನಾನು ಅವರಿಬ್ರು ಒಟ್ಟಿಗೆ ಗಾಂಧಿ ಭವನ್, ಇಂದಿರಾ ಗಾಂಧಿ ಭವನದಿಂದ ಹೋಗ್ತೀವಿ. ಕಾಂಗ್ರೆಸ್ ಕಚೇರಿಯಲ್ಲಿ ಏನಾದ್ರು ಮೇಡಮ್ ಭೇಟಿ ಆಗ್ತೀರಾ? ನಾನು ಯಾವ ಬಿಜೆಪಿಗೂ ಉತ್ತರ ಕೊಡಕ್ ತಯಾರಿಲ್ಲ. ಈ ದೇಶದ ಜನತೆಗೆ ಮಾರ್ಗದರ್ಶನ ಕೊಡ್ತೀವಿ.